ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಗ್ರೋತ್ ಮತ್ತು ವ್ಯಾಲ್ಯೂ ಸ್ಟಾಕ್ಸ್ ಈ ಎರಡು ಪ್ರಪಂಚಗಳ ಬಗ್ಗೆ ಮಾತಾಡೋಣ. ಹೂಡಿಕೆಯ ಈ ಎರಡು ಮುಖ್ಯ ಸ್ಟ್ರಾಟಜಿಗಳ ನಡುವೆ ಇರೋ ವ್ಯತ್ಯಾಸಗಳೇನು ಅಂತ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಈ ಚರ್ಚೆಯನ್ನ ಒಂದು ಸಿಂಪಲ್ ಪ್ರಶ್ನೆಯಿಂದ ಶುರು ಮಾಡೋಣ. ಹೂಡಿಕೆಯಲ್ಲಿ ಒಬ್ಬರ ಸ್ಟೈಲ್ ಹೇಗಿರುತ್ತೆ? ಒಬ್ಬ ಸ್ಪ್ರಿಂಟರ್ ತರಾನ, ಅಂದ್ರೆ ವೇಗದ ಓಟಗಾರ, ಅಥವಾ ಒಬ್ಬ ಮ್ಯಾರಥಾನರ್ ತರಾನ, ಅಂದ್ರೆ ದೂರದ ಓಟಗಾರ? ಈ ಹೋಲಿಕೆ ಇದೆಯಲ್ಲ, ಇದು ಗ್ರೋತ್ ಮತ್ತು ವ್ಯಾಲ್ಯೂ ಸ್ಟಾಕ್ಸ್ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ರೇಸ್ ಶುರು ಮಾಡೋಣ ಅಲ್ವಾ? ನಮ್ಮ ಮೊದಲ ಕಂಟೆಸ್ಟೆಂಟ್ ಫಾಸ್ಟ್ ಆಗಿ ಓಡೋ ಸ್ಪ್ರಿಂಟರ್. ಇನ್ವೆಸ್ಟ್ಮೆಂಟ್ ಪ್ರಪಂಚದಲ್ಲಿ ಈ ಸ್ಪ್ರಿಂಟರ್ ಅಂದ್ರೆ ಬೇರೆ ಯಾರೂ ಅಲ್ಲ, ಅದೇ ಗ್ರೋತ್ ಸ್ಟಾಕ್ಸ್. ಹಾಗಿದ್ರೆ ಈ ಗ್ರೋತ್ ಸ್ಟಾಕ್ ಅಂದ್ರೆ ನಿಜಕ್ಕೂ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇವು ಮಾರ್ಕೆಟ್ನ ಸರಾಸರಿ ಬೆಳವಣಿಗೆಗಿಂತ ತುಂಬಾನೇ ವೇಗವಾಗಿ ಬೆಳೆಯುತ್ತೆ ಅಂತ ನಿರೀಕ್ಷೆ ಇರೋ ಕಂಪನಿಗಳ ಶೇರ್ಗಳು. ಈ ಕಂಪನಿಗಳು ತಮಗೆ ಬಂದ ಲಾಭವನ್ನ ಡಿವಿಡೆಂಡ್ ರೂಪದಲ್ಲಿ ಹೂಡಿಕೆದಾರರಿಗೆ ಕೊಡೋದಿಲ್ಲ. ಬದಲಿಗೆ ಅದೇ ದುಡ್ಡನ್ನ ತಮ್ಮ ಬಿಸ್ನೆಸ್ನ ಇನ್ನಷ್ಟು ದೊಡ್ಡದಾಗಿ ಬೆಳೆಸೋಕೆ ಮತ್ತೆ ಇನ್ವೆಸ್ಟ್ ಮಾಡ್ತವೆ. ಸರಿ, ಈ ಸ್ಪ್ರಿಂಟರ್ನ ಪ್ರಮುಖ ಗುಣಗಳು ಏನಿರಬಹುದು? ನೋಡಿ, ಇವುಗಳ ಗಳಿಕೆ ಮತ್ತೆ ಸೇಲ್ಸ್ ಗ್ರೋತು ತುಂಬಾನೇ ಜಾಸ್ತಿ ಇರುತ್ತೆ. ಪಿಇ ಮತ್ತೆ ಪಿಬಿ ರೇಷಿಯೋ ಕೂಡ ಹೈ ಇರುತ್ತೆ. ಡಿವಿಡೆಂಟ್ ಅಂತೂ ತುಂಬಾನೇ ಕಡಿಮೆ ಅಥವಾ ಇಲ್ಲೋದೇ ಇಲ್ಲ. ಯಾಕೆ ಹೆಚ್ಚಿನ ಪಿಇ ರೇಷಿಯೋ ಅಂದ್ರೆ, ಇನ್ವೆಸ್ಟರ್ಸ್ ಆ ಕಂಪನಿಯ ಭವಿಷ್ಯದ ಮೇಲೆ ದೊಡ್ಡ ಭರವಸೆ ಇಟ್ಟಿರ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಬೆಲೆ ಕೊಟ್ಟು ಖರೀದಿಸೋಕೆ ರೆಡಿ ಇರ್ತಾರೆ. ಇಡೀ ಫೋಕಸ್ ಇರೋದೇ ಫ್ಯೂಚರ್ ಪೊಟೆನ್ಷಿಯಲ್ ಮೇಲೆ. ಈ ನಂಬರ್ಗಳನ್ನ ನೋಡಿದ್ರೆ ಈ ಸ್ಪ್ರಿಂಟರ್ನ ವೇಗದ ಹಿಂದಿನ ಸೀಕ್ರೆಟ್ ಗೊತ್ತಾಗತ್ತೆ. ನೋಡಿ, ಪಿಇ ರೇಷಿಯೋ ಸಾಮಾನ್ಯವಾಗಿ 30ಕ್ಕಿಂತ ಜಾಸ್ತಿನೇ ಇರುತ್ತೆ. ಕೆಲವೊಮ್ಮೆ 50, 100 ಕೂಡ ದಾಟುತ್ತೆ. ಅಂದ್ರೆ ಕಂಪನಿ ಗಳಿಸೋ ಪ್ರತಿ ₹1 ಹೂಡಿಕೆದಾರರು ₹30 ಅಥವಾ ಅದಕ್ಕಿಂತ ಹೆಚ್ಚು ಕೊಡಕ್ ರೆಡಿ ಇರ್ತಾರೆ. ಇನ್ನು ಇಪಿಎಸ್ ಗ್ರೋತ್ ಅಂದ್ರೆ ಪ್ರತಿ ಷೇರಿನ ಗಳಿಕೆಯ ಬೆಳವಣಿಗೆ 15-40% ಅಥವಾ ಅದಕ್ಕಿಂತಲೂ ಹೆಚ್ಚಿರ್ಬೋದು. ಇನ್ನು ಡಿವಿಡೆಂಡ್ ಯೀಲ್ಡ್ ಮಾತ್ರ ಕಡಿಮೆ ಅಥವಾ 0. ಯಾಕಂದ್ರೆ ಮೊದಲೇ ಹೇಳಿದ ಹಾಗೆ ಬಂದಿರೋ ಲಾಭವನ್ನ ಮತ್ತೆ ಬಿಸ್ನೆಸ್ನಲ್ಲೇ ಹಾಕ್ತಾರೆ. ಹಾಗಿದ್ರೆ ಈ ಸ್ಪ್ರಿಂಟರ್ ಟೀಮ್ಗೆ ಯಾರೆಲ್ಲ ಸೇರ್ಬೋದು? ಅಂದ್ರೆ ಈ ಹೈ ರಿಸ್ಕ್ ಹೈ ರಿವಾರ್ಡ್ ಸ್ಟಾಕ್ಗಳು ಯಾರಿಗೆ ಸರಿ ಹೊಂದುತ್ತೆ? ಸಾಮಾನ್ಯವಾಗಿ ಲಾಂಗ್ ಟರ್ಮ್ ಯೋಚನೆ ಮಾಡೋರು, ಅಂದ್ರೆ ಒಂದು 5-10 ವರ್ಷಗಳ ಕಾಲ ಹೂಡಿಕೆ ಮಾಡೋರು. ಯಾರಿಗೆ ರಿಸ್ಕ್ ತಗೊಳ್ಳಕ್ಕೆ ಧೈರ್ಯ ಆಯುತ್ತೋ ಅವರು. ಹೆಚ್ಚಾಗಿ ಯುವ ಹೂಡಿಕೆದಾರರು ಮತ್ತೆ ಸಂಪತ್ತನ್ನ ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ಗುರಿ ಇರೋರು ಈ ಕಡೆ ಗಮನ ಕೊಡ್ತಾರೆ. ಸರಿ, ಪ್ರತಿಯೊಂದಕ್ಕೂ ಅದರದೇ ಆದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಇರುತ್ತೆ ಅಲ್ವಾ? ಗ್ರೋತ್ ಸ್ಟಾಕ್ಸ್ ವಿಷಯದಲ್ಲೂ ಅಷ್ಟೇ. ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಕ್ಯಾಪಿಟಲ್ ಅಪ್ರಿಸಿಯೇಷನ್, ಅಂದ್ರೆ ದುಡ್ಡು ಬೆಳೆಯೋ ವೇಗ ಜಾಸ್ತಿ. ಆದ್ರೆ ಮೈನಸ್ ಏನಪ್ಪಾ ಅಂದ್ರೆ ಇವುಗಳ ವ್ಯಾಲ್ಯೂಯೇಷನ್ ತುಂಬಾನೇ ದುಬಾರಿ. ಒಂದ್ವೇಳೆ ಮಾರ್ಕೆಟ್ ಕೆಳಗೆ ಬಿದ್ರೆ ಇವು ಬೀಳೋ ವೇಗಾನೂ ಅಷ್ಟೇ ಜೋರಾಗಿರುತ್ತೆ. ಬುಲ್ ಮಾರ್ಕೆಟ್ ಅಂದ್ರೆ ಮಾರುಕಟ್ಟೆ ಏರಿಕೆಯಲ್ಲಿದ್ದಾಗ ಇವು ಕಿಂಗ್ಸ್, ಆದ್ರೆ ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ. ಓಕೆ, ಈಗ ನಮ್ಮ ಎರಡನೇ ಸ್ಪರ್ಧಿ ಕಡೆ ಗಮನ ಹರಿಸೋಣ. ಇವರು ಸ್ಥಿರವಾಗಿ, ದೃಢವಾಗಿ ದೂರ ಓಡೋ ಮ್ಯಾರಥಾನರ್. ಇನ್ವೆಸ್ಟ್ಮೆಂಟ್ಸ್ ಜಗತ್ತಿನಲ್ಲಿ ಇವರನ್ನ ನಾವು ವ್ಯಾಲ್ಯೂ ಸ್ಟಾಕ್ಸ್ ಅಂತ ಕರಿತೀವಿ. ಹಾಗಿದ್ರೆ ವ್ಯಾಲ್ಯೂ ಸ್ಟಾಕ್ಸ್ ಅಂದ್ರೆ ಏನು? ಯೋಚನೆ ಮಾಡಿ, ಕೆಲವು ಕಂಪನಿಗಳು ಫಂಡಮೆಂಟಲ್ ಆಗಿ ತುಂಬಾನೇ ಸ್ಟ್ರಾಂಗ್ ಇರ್ತವೆ, ಆದ್ರೆ ಯಾಕೋ ಏನೋ ಮಾರ್ಕೆಟ್ನಲ್ಲಿ ಅವುಗಳ ಶೇರ್ ಬೆಲೆ ಅದರ ನಿಜವಾದ ಮೌಲ್ಯಕ್ಕಿಂತ ಕಡಿಮೆ ಇರುತ್ತೆ, ಅಂದ್ರೆ ಡಿಸ್ಕೌಂಟ್ನಲ್ಲಿ ಸಿಗ್ತಾ ಇರುತ್ತೆ. ಇವುಗಳನ್ನ ನಾವು ಅಂಡರ್ ಡಾಗ್ಸ್ ಅಂತಾನೂ ಕರಿಬೋದು, ಅಂದ್ರೆ ಕಡೆಗಣನೆಗೆ ಒಳಗಾದ ಆದ್ರೆ ತಾಕತ್ತಿಲೋ ಕಂಪನಿಗಳು. ಈ ಮ್ಯಾರಥಾನರ್ನ ಗುಣಗಳು ಹೇಗಿರುತ್ತೆ ಅಂದ್ರೆ ಎಲ್ಲವೂ ಸ್ಟೆಬಿಲಿಟಿ ಕಡೆ ಇರುತ್ತೆ. ಪಿ ಮತ್ತು ಪಿಬಿ ರೇಷಿಯೋ ಕಡಿಮೆ ಇರುತ್ತೆ, ಗಳಿಕೆ ಸ್ಟೇಬಲ್ ಆಗಿರುತ್ತೆ, ಮತ್ತೆ ಮುಖ್ಯವಾಗಿ ರೆಗ್ಯುಲರ್ ಆಗಿ ಡಿವಿಡೆಂಡ್ ಕೊಡ್ತಾ ಇರ್ತಾರೆ. ಕಡಿಮೆ ಪಿಇ ಅಂದ್ರೆ ಆ ಸ್ಟಾಕ್ ಅದರ ಗಳಿಕೆಗೆ ಹೋಲಿಸಿದ್ರೆ ಚೀಪ್ ಆಗಿ ಸಿಗ್ತಿದೆ ಅಂತ ಅರ್ಥ. ಇಲ್ಲಿ ಹೈಪ್, ಪ್ರಚಾರಕ್ಕೆಲ್ಲ ಬೆಲೆ ಇಲ್ಲ. ಕಂಪನಿಯ ನಿಜವಾದ ಫಂಡಮೆಂಟಲ್ಸ್ ಏನಿದೆಯೋ ಅದಕ್ಕಷ್ಟೇ ಪ್ರಾಮುಖ್ಯತೆ. ಈ ನಂಬರ್ಗಳನ್ನು ನೋಡಿದ್ರೆ ಮ್ಯಾರಥಾನರ್ನ ಸ್ಟೆಡಿ ಪೇಸ್ ಅರ್ಥವಾಗುತ್ತೆ. ಪಿಇ ರೇಷಿಯೋ ನೋಡಿ, ಸಾಮಾನ್ಯವಾಗಿ 5-15 ಒಳಗಿರುತ್ತೆ, ಅಂದ್ರೆ ತುಂಬಾನೇ ಕಡಿಮೆ. ಪಿಬಿ ರೇಷಿಯೋ ಅಂದ್ರೆ ಪುಸ್ತಕ ಮೌಲ್ಯಕ್ಕೆ ಹೋಲಿಸಿದ್ರೆ ಶೇರ್ ಬೆಲೆ 1ಕ್ಕಿಂತ ಕಡಿಮೆ ಅಥವಾ ಅದರ ಹತ್ತತ್ರ ಇರುತ್ತೆ. ಇದರಲ್ಲಿ ಅತಿ ಮುಖ್ಯವಾದದ್ದು ಡಿವಿಡೆಂಡ್ ಯೀಲ್ಡ್, ಅದು ಹೈ ಇರುತ್ತೆ, ಅಂದ್ರೆ ಹೂಡಿಕೆದಾರರಿಗೆ ನಿಯಮಿತವಾಗಿ ಆದಾಯ ಬರ್ತಾನೇ ಇರುತ್ತೆ. ಹಾಗಿದ್ರೆ ಈ ಮ್ಯಾರಥಾನರ್ ಟೀಮ್ನಲ್ಲಿ ಯಾರೆಲ್ಲ ಇರ್ತಾರೆ? ಸಾಮಾನ್ಯವಾಗಿ ಸೇಫ್ ಆಗಿ ಇನ್ವೆಸ್ಟ್ ಮಾಡಬೇಕು ಅನ್ನೋರು, ಅಂದ್ರೆ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್. ರೆಗ್ಯುಲರ್ ಇನ್ಕಮ್ ಬೇಕು ಅಂತ ಬಯಸೋರು, ಉದಾಹರಣೆಗೆ ರಿಟೈರ್ ಆದೋರು. ಮತ್ತೆ ಮೀಡಿಯಂ ಟರ್ಮ್ ಗೋಲ್ಸ್ ಇಟ್ಕೊಂಡಿರೋ ಹೂಡಿಕೆದಾರರಿಗೆ ಇದೊಂದು ಒಳ್ಳೆ ಆಯ್ಕೆ. ಸರಿ, ಇದರ ಪ್ಲಸ್ ಮೈನಸ್ ಪಾಯಿಂಟ್ಸ್ ಏನು? ದೊಡ್ಡ ಪ್ಲಸ್ ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ, ಅಂದ್ರೆ ರಿಸ್ಕ್ ಕಡಿಮೆ.
ಡೌನ್ಸೈಡ್ ರಿಸ್ಕ್ ಅನ್ನೇ ನಷ್ಟ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಜೊತೆಗೆ ಡಿವಿಡೆಂಡ್ ಮೂಲಕ ರೆಗ್ಯುಲರ್ ಇನ್ಕಮ್ ಕೂಡ ಬರುತ್ತೆ. ಆದ್ರೆ ಮೈನಸ್ ಪಾಯಿಂಟ್ಸ್ ಕೂಡ ಇದೆ. ಕೆಲವೊಮ್ಮೆ ಅಗ್ಗವಾಗಿರೋ ಸ್ಟಾಕ್ ಹಾಗೇನೇ ಅಗ್ಗವಾಗಿ ಉಳಿದುಬಿಡಬಹುದು. ಗ್ರೋತ್ ಪೊಟೆನ್ಷಿಯಲ್ ಕೂಡ ಲಿಮಿಟೆಡ್ ಆಗಿರುತ್ತೆ. ಮಾರ್ಕೆಟ್ ಬಿದ್ದಾಗ ಇವುಗಳು ರಕ್ಷಣೆ ಕೊಡೋದ್ರಲ್ಲಿ ಎತ್ತಿದ ಕೈ. ಓಕೆ, ಈಗ ಅಸಲಿ ಆಟ, ಗ್ರೋತ್ ವರ್ಸಸ್ ವ್ಯಾಲ್ಯೂ. ನಮ್ಮ ಸ್ಪ್ರಿಂಟರ್ ಮತ್ತು ಮ್ಯಾರಥಾನರ್ ಇಬ್ರನ್ನು ಮುಖಾಮುಖಿ ನಿಲ್ಸಿ ಯಾರ್ ಹೆಂಗೆ ಅಂತ ಒಂದು ಶೋ ಡೌನ್ ನೋಡ್ಬಿಡೋಣ. ಈ ಟೇಬಲ್ ಇದೆಯಲ್ಲ, ಇದು ಇಡೀ ಚರ್ಚೆಯ ಸಾರಾಂಶ. ಒಂದ್ಸಲ ನೋಡಿ. ಗ್ರೋತ್ ಸ್ಟಾಕ್ ಅಂದ್ರೆ ನಮ್ಮ ಸ್ಪ್ರಿಂಟರ್, ಅದರ ಫೋಕಸ್ ಇರೋದು ಭವಿಷ್ಯದ ಮೇಲೆ. ಆದ್ರೆ ವ್ಯಾಲ್ಯೂ ಸ್ಟಾಕ್, ನಮ್ಮ ಮ್ಯಾರಥಾನರ್, ಅದರ ಫೋಕಸ್ ಇರೋದು ಪ್ರಸ್ತುತ ಅಂಡರ್ ವ್ಯಾಲ್ಯೂಯೇಷನ್ ಮೇಲೆ. ರಿಸ್ಕ್ ವಿಷಯಕ್ಕೆ ಬಂದ್ರೆ ಗ್ರೋತ್ನಲ್ಲಿ ಹೈ ರಿಸ್ಕ್, ವ್ಯಾಲ್ಯೂನಲ್ಲಿ ಮಾಡ್ರೇಟ್ ರಿಸ್ಕ್. ಗ್ರೋತ್ ಸ್ಟಾಕ್ಸ್ ಬುಲ್ ಮಾರ್ಕೆಟ್ನಲ್ಲಿ ರಾಕೆಟ್ ತರ ಹೋದ್ರೆ, ವ್ಯಾಲ್ಯೂ ಸ್ಟಾಕ್ಸ್ ಬೇರ್ ಮಾರ್ಕೆಟ್ನಲ್ಲಿ ಶೀಲ್ಡ್ ತರ ಕೆಲಸ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ದುಬಾರಿ, ಇನ್ನೊಂದು ಅಗ್ಗ. ಈ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ತಂತ್ರ ಬೇಕು ಅಂತ ನಿರ್ಧರಿಸೋದು ಸುಲಭ ಆಗತ್ತೆ. ಹಾಗಿದ್ರೆ ಈ ಶೋಡೌನ್ ನಂತರ ಒಂದು ಪ್ರಶ್ನೆ ಬರುತ್ತೆ. ಗೆಲ್ಲೋ ಸ್ಟ್ರಾಟಜಿ ಯಾವುದು? ಸಂಪತ್ತನ್ನ ದೊಡ್ಡದಾಗಿ ಮಾಡೋಕೆ ಯಾವುದು ಬೆಸ್ಟ್? ವೇಗ ಮುಖ್ಯನಾ ಅಥವಾ ಸಹಿಷ್ಣುತೆ ಮುಖ್ಯನಾ? ಅಸ್ಲಿಗೆ ಉತ್ತರ ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡೋದಲ್ಲ. ಬದಲಿಗೆ ಇವೆರಡನ್ನೂ ಸೇರಿಸಿ ಒಂದು ಬ್ಯಾಲೆನ್ಸ್ಡ್ ಟೀಮ್ ಕಟ್ಟೋದ್ರಲ್ಲಿದೆ. ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಎರಡನ್ನೂ ಮಿಕ್ಸ್ ಮಾಡ್ತಾರೆ. ಉದಾಹರಣೆಗೆ ಈ ಸ್ಯಾಂಪಲ್ ಪೋರ್ಟ್ಫೋಲಿಯೋ ನೋಡಿ. ಇದರಲ್ಲಿ 60% ಗ್ರೋತ್ ಸ್ಟಾಕ್ಸ್ಗೆ, 40% ವ್ಯಾಲ್ಯೂ ಸ್ಟಾಕ್ಸ್ಗೆ ಹಂಚಲಾಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಗ್ರೋತ್ನ ಲಾಭವೂ ಸಿಗುತ್ತೆ, ಅದೇ ಸಮಯದಲ್ಲಿ ವ್ಯಾಲ್ಯೂ ಸ್ಟಾಕ್ಸ್ನಿಂದ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ. ಇದೊಂದು ಪವರ್ಫುಲ್ ಸ್ಟ್ರಾಟಜಿ. ನಾವು ಯಾವುದೇ ಸ್ಟ್ರಾಟಜಿ ಫಾಲೋ ಮಾಡ್ಲಿ, ಕೆಲವು ತಪ್ಪುಗಳನ್ನಂತೂ ಖಂಡಿತ ಮಾಡಬಾರ್ದು. ಮೊದಲನೇದು, ತುಂಬಾನೇ ಹೈಪ್ನಲ್ಲಿರೋ, ಎಕ್ಸ್ಟ್ರೀಮ್ ವ್ಯಾಲ್ಯೂಯೇಷನ್ನಲ್ಲಿರೋ ಗ್ರೋತ್ ಸ್ಟಾಕ್ಸ್ಗಳನ್ನ ತಗೊಳ್ಳೋದು. ಎರಡನೇದು, ಪಿ ರೇಷಿಯೋ ಕಡಿಮೆ ಇದೆ ಅಂದ ತಕ್ಷಣ ಅದು ಒಳ್ಳೆ ಸ್ಟಾಕ್ ಅಂತ ಕಣ್ಣು ಮುಚ್ಚಿ ನಂಬೋದು. ಕಂಪನಿಯ ಫಂಡಮೆಂಟಲ್ಸ್ ನೋಡದೇ ಇರೋದು ಮತ್ತೆ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡದೇ ಇರೋದು ಕೂಡ ದೊಡ್ಡ ತಪ್ಪುಗಳು. ಈ ಒಂದು ಮಾತನ್ನ ಕೇಳಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಗ್ರೋತ್ ಸ್ಟಾಕ್ಸ್ ಸಂಪತ್ತನ್ನ ಸೃಷ್ಟಿಸ್ತವೆ, ವ್ಯಾಲ್ಯೂ ಸ್ಟಾಕ್ಸ್ ಆ ಸಂಪತ್ತನ್ನ ರಕ್ಷಿಸ್ತವೆ. ನೋಡಿ, ಈ ಒಂದೇ ವಾಕ್ಯದಲ್ಲಿ ಇವೆರಡರ ಪಾತ್ರ ಎಷ್ಟು ಪರ್ಫೆಕ್ಟ್ ಆಗಿ ಹೇಳಲಾಗಿದೆ ಅಲ್ವಾ? ಒಂದು ಸಂಪತ್ತು ಸೃಷ್ಟಿಸಿದೆ, ಇನ್ನೊಂದು ಅದಕ್ಕೆ ಕಾವಲು ಕಾಯುತ್ತೆ. ಹಾಗಿದ್ರೆ ಕೊನೆಯದಾಗಿ ಒಂದು ಯೋಚನೆ. ಒಬ್ಬರ ಪೋರ್ಟ್ಫೋಲಿಯೋ ಅನ್ನೋದು ಒಂದು ಕ್ರಿಕೆಟ್ ಟೀಮ್ ಇದ್ದ ಹಾಗೆ. ಆ ಟೀಮಲ್ಲಿ ವೇಗವಾಗಿ ರನ್ ಗಳಿಸೋ ಸ್ಪ್ರಿಂಟರ್ಗಳು ಬೇಕು, ವಿಕೆಟ್ ಬೀಳದೆ ಹಾಗೆ ನಿಧಾನವಾಗಿ ಆಡೋ ಮ್ಯಾರಥಾನರ್ಗಳು ಬೇಕು. ಈಗ ಪ್ರಶ್ನೆ ಏನಂದ್ರ, ನಮ್ಮ ಪೋರ್ಟ್ಫೋಲಿಯೋ ಅನ್ನೋ ಟೀಮಲ್ಲಿ ಈ ಇಬ್ರು ಆಟಗಾರರು ಇದಾರಾ? ಯೋಚಿಸಿ.